ಮಹಿಳೆಯ ಮೇಲಿನ ಆಸೆಗೆ ಆಕೆಯ ಪತಿಯ ಹತ್ಯೆ, ಸಿನಿಮಿಯ ರೀತಿ ಸ್ಕೆಚ್ ಹಾಕಿ ಮಚ್ಚು ಬೀಸಿದ ಯುವಕ. ಹೌದು ವೀಕ್ಷಕರೇ, ಇಲ್ಲೊಬ್ಬ ಲಫಂಗ ಮದುವೆಯಾಗಿ ಮಕ್ಕಳಿರುವ ಮಹಿಳೆಯ ಮೇಲೆ ಆಸೆ ಬಿದ್ದಿದ್ದ. ಆಕೆಯ ಪತಿಯನ್ನೇ ಕೊಲೆ ಮಾಡಿದ್ದಾನೆ ನೋಡಿ. ತಾನು ಇಷ್ಟಪಟ್ಟ ಆಕೆಯನ್ನ ಪಡೆಯಲೇಬೇಕು ಅಂತ ಆಕೆಯ ಗಂಡನನ್ನ ಸಿನಿಮಿಯ ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ. ಅಂದಂಗೆ ಈ ಘಟನೆ ನಡೆದಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದಬ್ಬಗುಂಟೆ ಗ್ರಾಮದಲ್ಲಿ. 40 ವರ್ಷದ ಶಿವಶಂಕರ್ ಕೊಲೆಯಾದ ದುರ್ದೈವಿ ಕಣ್ರಿ. ಕೊಲೆ ಮಾಡಿದವನು ಅದೇ ಗ್ರಾಮದ ಅನಿಲ್ ಕುಮಾರ್. ಅಂದಹಾಗೆ ಕೊಲೆಯಾದ ಶಿವಶಂಕರ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಪ್ರತಿದಿನ ಊಟವಾದ ಮೇಲೆ ರಾತ್ರಿ ಫೋನ್ ನಲ್ಲಿ ಮಾತಾಡ್ತಾ ವಾಕ್ ಮಾಡ್ತಿದ್ದ. ಅದೇ ರೀತಿ ನಿನ್ನೆ ರಾತ್ರಿ ಕೂಡ ಫೋನ್ ನಲ್ಲಿ ಮಾತಾಡ್ತಾ ವಾಕ್ ಮಾಡ್ತಾ ಇದ್ದ ಕಣ್ರಿ. ಇನ್ನೊಂದೆಡೆ ಮೊದಲೇ ಪ್ಲಾನ್ ಮಾಡಿ ಹೊಂಚು ಹಾಕಿ ಕಾಯುತ್ತಿದ್ದ ಹಂತಕ ಅನಿಲ್ ಕುಮಾರ್ ಮತ್ತು ಶಿವಶಂಕರ್ ಕತ್ತಲಲ್ಲಿ ಹೋಗುತ್ತಿರುವಾಗ ಹಿಂದಿನಿಂದ ಹೋಗಿ ಮಚ್ಚಿನಿಂದ ತಲೆಗೆ ಹೊಡೆದು ಬಿಟ್ಟಿದ್ದ. ಇನ್ನೊಂದೆಡೆ ಶಿವಶಂಕರ್ ಮನೆಯಲ್ಲಿ ಮುಂದಿನ ವಾರ ದೇವತಾ ಕಾರ್ಯ ಇತ್ತು. ಹೀಗಾಗಿ ಪತ್ನಿ ಲತಾ, ಮಕ್ಕಳು, ಶಿವಶಂಕರ್ ತಾಯಿ ಮನೆ ಸ್ವಚ್ಛ ಮಾಡಿ ಮಲಗಿದ್ರು. ಬೆಳಿಗ್ಗೆ ಎದ್ದ ಕೂಡ್ಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶಿವಶಂಕರ್ನನ್ನ ನೋಡಿ ಕುಟುಂಬಸ್ಥರು ಗಾಬರಿಗೆ ಒಳಗಾಗಿದ್ದಾರೆ. ಒಬ್ಬ ಶಿವಶಂಕರ್ ನಮ್ಗೆ ನಕ್ನಳ್ಳಿ ಗ್ರಾಮದ ಅನಿಲ್ ಕುಮಾರ್ ತಕ್ಕಂತ ವ್ಯಕ್ತಿ ಮರ್ಡರ್ ಮಾಡ್ತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ಅವನ ಪ್ರಕರಣದ 1.5 ಗಂಟೆನಲ್ಲಿ ಅವನ ನಾವು ನಮ್ಮ ವಶಕ್ಕೆ ತಗೊಂಡು ಎನ್ಕ್ವೈರಿ ಮಾಡಿದಾಗ ಆತ ಮರ್ಡರ್ ಮಾಡೋದಾಗಿ ಒಪ್ಕೊಂಡ. ಇದಕ್ಕೆ ಪ್ರಮುಖ ಕಾರಣ ಒಂದು ಮಹಿಳೆ ಮೇಲಿನ ವ್ಯಾಮೋಹ ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ತನಿಖೆಯಿಂದ ಕಂಡು ಬಂದಿದೆ. ನಾವಿನ್ನೂ ಡೀಪ್ ಆಗಿ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಕೆಲವೊಮ್ಮೆ ಪ್ರತ್ಯಕ್ಷ ನೋಡೋದನ್ನ ಪ್ರಮಾಣಿಸಿ ನೋಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಕೊಲೆ ಮಾಡಿ ಬಿಂದಾಸ್ ಆಗಿದ್ದ ಹಂತಕ 2 ತಾಸಲ್ಲಿ ಹಂತಕ ಸೆರೆ. ಘಟನೆ ನಡೆದು ಕೆಲವೇ ಹೊತ್ತಿನಲ್ಲಿ ಪೊಲೀಸರು ತನಿಖೆಗೆ ಇಳಿದಿದ್ರು. ಊರಿನ ಕೆಲವರಿಗೆ ಅನಿಲ್ ಕುಮಾರ್ಗೆ ಶಿವಶಂಕರ್ ಪತ್ನಿ ಮೇಲೆ ಆಸೆ ಇದೆ ಅಂತ ಗೊತ್ತಿತ್ತು. ಏನಾದ್ರೂ ಅವಳ ಸಂಗ ಮಾಡ್ಲೇಬೇಕು ಅಂದಿದ್ದನಂತೆ ಅನಿಲ್. ಕೊಲೆ ಮಾಡಿ ಏನೋ ಮಾಡದವನಂತೆ ಹಂತಕ ಅನಿಲ್ ಕುಮಾರ್ ಊರಲ್ಲೇ ಇದ್ದ ಕಣ್ರಿ. ಅನಿಲ್ನ ಕಾಮದ ಆಸೆಯ ಮಾಹಿತಿ ಪಡೆದ ಪೊಲೀಸರು 2 ಗಂಟೆಯಲ್ಲಿ ಅವನ ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಹೆಣ್ಣಿನ ಮೇಲಿನ ವ್ಯಾಮೋಹಕ್ಕೆ ಕೊಲೆ ಮಾಡಿರೋದಾಗಿ ತಿಳಿಸಿದ್ದಾನೆ. ಸಂಜೆ ಸುಮಾರು ಒಂದು 7:30-8 ಗಂಟೆ ಸಮಯದಲ್ಲಿ ಒಂದು ಫೋನ್ ಬತ್ತು ಅಂತ ಆಚೆ ಹೋಗಿದ್ರೆ, ಆಚೆ ಹೋಗಿ ಮನೇಲಿ ಆಚೆ ಒಂದು ಚೆಕ್ ತರ ಇದೆ, ಒಂದು ಕಟ್ಟೆ ಮೇಲೆ ಕೂತಿದ್ದಾಗ ಈ ಅನಿಲ್ ಕುಮಾರ್ ಅಂತ ಆರೋಪಿ ಬಂದು ಹಿಂದ್ಗಡೆಯಿಂದ ಬಂದು ಮಚ್ಚಿನಿಂದ ಹೊಡೆದಿದ್ದಾರೆ. ಅದೇ ರಾತ್ರಿ ಒಂದು 8 ಗಂಟೆ 8:30 ಸಮಯದಲ್ಲಿ ಆಗಿದೆ. ಅದೇ ಮನೆಯಲ್ಲಿ ಅವರು ಕುಟುಂಬದಲ್ಲಿ ಒಂದು ದೇವಸ್ಥಾನ ಮುಂದೆ ಹಬ್ಬ ಬರುತ್ತಂತೆ. ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ, ಹೆಂಡತಿ ಮತ್ತೆ ಅವ್ರ ತಾಯಿ ಎಲ್ಲ ಸೇರ್ಕೊಂಡು. ತುಂಬಾ ಟೈರ್ಡ್ ಆಗಿತ್ತು. ಅವ್ರೇನ್ ಮಾಡಿದ್ರೆ, ಯೂಶಲಿ ಜೆಪ್ಟೋ ಕಂಪ್ನಿಲಿ ಕೆಲಸ ಮಾಡುವಾಗ ಅವ್ರಿಗೆ ಕ್ವೈರೀಸ್ಗಳು ಬರ್ತಾ ಇರ್ತವೆ, ಫೋನಲ್ಲಿ ರಿಪ್ಲೈ ಮಾಡ್ತಾ ಇರ್ಬೇಕನ್ನೋ ವಿಚಾರದಲ್ಲಿ ಯಾವಾಗ ಫೋನಲ್ಲಿ ಮಾತಾಡ್ತಾರೆ ಅಂತ ಆಚೆ ಹೋಗಿದ್ದಾರೆ ಅಂತ ಇವ್ರು ಬಾಸ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಆಮೇಲೆ ಮನೆಗೆ ಬರಲೇ ಇಲ್ಲ, ಮಲ್ಕೊಬಿಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದಾಗ ಈ ವಿಷಯ ಸತ್ತೋಗಿರೋದು, ಕೊಲೆ ಆಗಿರತಕ್ಕಂಥ ವಿಚಾರ. ಇದೀಗ ಪೊಲೀಸರು ಕೇವಲ ಅನಿಲ್ ಕುಮಾರ್ ಮಾತ್ರ ಶಿವಶಂಕರ್ ಕೊಲೆ ಮಾಡಿದ್ದಾನಾ ಅಥವಾ ಇದರ ಹಿಂದೆ ಪತ್ನಿಯೂ ಇದ್ದಾಳಾ ಎನ್ನುವ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.